ಅಣಿಯಾಗಿದ್ದೇನೆ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಶ್ರೀ ಶಿವ ಲಿಂಗಾಯತ ಪತ್ರಿಕಾ ಸಂಘ 1994ರಲ್ಲಿ ಪ್ರಾರಂಭ ಆಯಿತು ಮತ್ತು ಪೀಠಗಳು 2008ರಲ್ಲಿ ಪ್ರಾರಂಭ ಆಯಿತು. ರಾಜ್ಯದಲ್ಲಿ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯಕ್ಕೆ ಮುಖ್ಯವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಕ್ಕಂಥದ್ದು, ಒಂದು DCM ಸ್ಥಾನ ಕೊಡಬೇಕು ಮತ್ತು 2 ಸಚಿವ ಸ್ಥಾನ ಕೊಡಬೇಕು ಅಂತ ತಿಳ್ಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳ, ತಾಲೂಕುಗಳ, ಟ್ರಸ್ಟಿಗಳ, 2 ಪೀಠಗಳ, 2 ಸಂಘಗಳ ಒತ್ತಾಸೆ ಮುಖಾಂತರ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಕೃಷಿ ಪ್ರಧಾನವಾದ ಈ ಸಮಾಜದಲ್ಲಿ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಕಿತ್ತೂರು ಚೆನ್ನಮ್ಮ ಸ್ಮರಣೆಯಲ್ಲಿ ನಾವು ನಿರಂತರವಾಗಿ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ದೊಡ್ಡ ಸಮಾಜಕ್ಕೆ, ನಮ್ಮ ಹೋರಾಟಕ್ಕೆ ಇನ್ನೂ ಪ್ರತಿಫಲ ಸಿಕ್ಕಿಲ್ಲ. ಸನ್ಮಾನ್ಯ ಚಾಣಕ್ಯ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರು, ಮಾರ್ಗದರ್ಶನ ಸಿದ್ದರಾಮಯ್ಯ ಅವರು ಇದೆ. ಹೀಗಾಗಿ ಈ ಬಾರಿ ನಮ್ಮ ಸಮುದಾಯಕ್ಕೆ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಾಗೂ 2 ಸಚಿವ ಸ್ಥಾನವನ್ನು ಕೊಡಬೇಕಂತಕೊಂಡು ತೀವ್ರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ. ಕಾರಣ ಏನು ಅಂತ ಹೇಳಿದ್ರೆ, ದೊಡ್ಡ ಜನಸಂಖ್ಯೆ, ಇಡೀ ಲಿಂಗಾಯತ ವಿಷಯದಲ್ಲಿ 80% ಇರ್ತಕ್ಕಂಥ ನಮ್ಮ ಸಮಾಜಕ್ಕೆ ಇದುವರೆಗೂ ಯಾವ ಸರ್ಕಾರಗಳು ಕೂಡ ಕೊಡಬೇಕಾದಂತಿಲ್ಲ. 1965, 62ರಲ್ಲಿ ಯಡಿಯೂರಪ್ಪ ಆದ ನಂತರ 96ರಲ್ಲಿ ಏಜ್ ಪಟೇಲ್ ಆದರು. ಖಂಡಿತ ಆಗಿದೆ. ಈಗ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರೆ ಮುಂದೆ ಅವಕಾಶಗಳು ಸಿಗ್ತವೆ. ಕಾರಣ ನಮ್ಮ ಆಗ್ರಹ 2 ಸಚಿವ ಸ್ಥಾನ ಹಾಗೂ 1 ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತಕೊಂಡು ಈ ಮೂಲಕ ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೇವೆ. ಯಾಕಂದರೆ ಬಹಳ ಜನದ ಆಕಾಂಕ್ಷಿಗಳು MI ಪಾಟೀಲು ಎಲ್ಲಿ ಆಳಂದ, AR ಪಾಟೀಲು ಆಳಂದ, ಅಫಜಲ್ಪುರ, ಅಲ್ಲಂಪ್ರಭು ಪಾಟೀಲು ಗುಲ್ಬರ್ಗ, ಮತ್ತೆ 4 ತಲೆಮಾರಿನ ಇತಿಹಾಸ ಇರ್ತಕ್ಕಂಥ ವಿಜಯಾನಂದ ಕಾಶ್ಯಪ್ ಅವರ ಕುಟುಂಬ, SR ಕಾಶ್ಯಪ್ ಅವರು ಮಂತ್ರಿಯಾಗಿದ್ದರು. ಅವರ ಹೆಂಡತಿ ಕೂಡ ಶಾಸಕಿ ಆಗಿದ್ದರು. ವಿಜಯಾನಂದ ಅವರು 2 ಬಾರಿ ಶಾಸಕರಾಗಿದ್ದಾರೆ. 712 ಕಿಲೋಮೀಟರ್ ಪಾದಯಾತ್ರೆ ಪ್ರವಾಸಕ್ಕಾಗಿ ಸಮಾಜದಲ್ಲಿ ಒಂದು ಸಂಚಲನ ಮುಗಿಸಿದ್ದಾರೆ. ಮತ್ತು ಅವರ ಶ್ರೀಮತಿ ವೀಣಾ ಅವರು KPCC ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ, ವೀರಶೈವ ಮಹಾಸಭೆಯ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರ ಕುಟುಂಬ 4 ದಶಕಗಳಿಂದ ಅವಿನಾಭಾವವಾಗಿ ಹೊಂದಿಕೊಂಡಿದೆ. ಮತ್ತು ರಾಜೀವ್ ಕಾಗೆ ಮತ್ತು ಬೈಲಹೊಂಗಲ ಶಾಸಕರು, ಜೊತೆಗೆ ಬೇಕಾದಷ್ಟು ಜನ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ MLC ಇದ್ದಾರೆ, ಅವರ ಮಗ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ. ಎಲ್ಲ ಕೊಡುಗೆಗಳು ಜಾಸ್ತಿ ಇದೆ. ಅದರಲ್ಲೂ ಕೂಡ ಆಯ್ಕೆನ ನಾವು ಬಿಡ್ತಕ್ಕಂಥದ್ದು ಪಕ್ಷಕ್ಕೆ ಬಿಡ್ತೇವೆ. ಅವ್ರಿಗೆ ಯಾರು ಸೂಕ್ತ ಆಗ್ತಿದ್ದಾರೆ ಅವ್ರಿಗೆ ಕೊಡಬೇಕಂತ ಕೊಂಡು ಆಗ್ರಹ. ಅದರಲ್ಲೂ ವಿಶೇಷವಾಗಿ 4 ದಶಕಗಳ ಸಂಬಂಧವನ್ನು ಇಟ್ಕೊಂಡು ಪಕ್ಷ ನಿಷ್ಠೆಯಿಂದ ಹಾಗೂ ಸಮಾಜದ ದೃಷ್ಟಿಯಿಂದ ಹೊಸತನವನ್ನು ತಂದು ಕೊಟ್ಟಿರ್ತಕ್ಕಂಥ ಕಾಶ್ಯಪ್ ಕೊಟ್ಟರೆ ತುಂಬ ಸಂತೋಷ.